ಮೊದಲನೇದಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬರ್ತಾ ಇರುವ ಸಾರ್ಥಕ್ಯ ಇವತ್ತು ಏನಾದರೂ ಅವರಿಗೆ ಅನ್ನಿಸಿದ್ದನ್ನು ಹಂಚಿಕೊಳ್ಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಪರಿವಾರ ಮಠದ ಪರಮಪೂಜ್ಯ ಶ್ರೀಪಾದಂಗಳವರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಪರಿವಾರ ಮಠದ ಕಿಪಿ ಶ್ರೀಗಳ ಪಾದಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸ್ತಾರೆ. ಪೂಜ್ಯರಾದ ವಿದ್ಯಾಭೂಷಣರೇ, ಡಾಕ್ಟರ್ ಕುರ್ರಾದಿ ಗರ್ಜಿಗಿಯವರೇ, ವಿಜಯಸಿಂಹ ಆಚಾರ್ಯರೇ ಮತ್ತು ಈ ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ಎಲ್ಲ ಬಂಧುಗಳೇ, ಡಾಕ್ಟರ್ ಬಲಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಉಡುಪಿಯಿಂದ ಆರಂಭ ಆಗಿ ಋಷಿಕೇಶಕ್ಕೆ ನಾವು ಬಂದು ನಿಂತಿದ್ದೇವೆ. ಉಡುಪಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಾಗ ಪೂಜ್ಯ ಶ್ರೀಗಳು ನಮಗೆ ತುಂಬ ಆಶೀರ್ವಾದವನ್ನು ಮಾಡಿ ಇದು ಸಾಂಗೋಪಾಂಗವ ನಡೆಯುವ ಹಾಗೆ ನಮಗೆ ಆಶೀರ್ವಾದವನ್ನು ಮಾಡಿದರು. ಅನೇಕ ಬಲಂಜೆ ಗೋವಿಂದಾಚಾರ್ಯರ ಅಭಿಮಾನಿಗಳಿಂದ ಅವರ ಶಿಷ್ಯರು, ಅವರ ಬಗೆಗೆ ಭಕ್ತಿ ಗೌರವ ತಾಳದಂಥ ಪ್ರತಿಯೊಬ್ಬರೂ ಕೂಡ ಈ ಸಂಕಲ್ಪದಲ್ಲಿ ಅವ್ರ ಕೈ ಜೋಡಿಸಿದರು. ಈ ಕಾರ್ಯಕ್ರಮ ಸಂಕಲ್ಪದಿಂದ ಶುರುವಾಗಿದೆ ಅಷ್ಟೇ. ಈ ಸಂಕಲ್ಪ ಎಷ್ಟು ಸಾರ್ಥಕವಾಗಿದೆ ಅನ್ನೋದಕ್ಕೆ ಕಳೆದ 7 ದಿನಗಳ ಕಾಲ ನಡೆದ ಈ ಭಾಗವತ ಸಪ್ತಾಹದಲ್ಲಿ ನೀವೆಲ್ಲ ಬಂದು ಬೇರೆ ಬೇರೆ ಕಡೆಯಿಂದ ಪಾಲ್ಗೊಂಡಿರೋದೇ ಇದಕ್ಕೊಂದು ಸಾಕ್ಷಿ. ಅನೇಕ ಸರಿ ನಾನು ವೀಣಾ ಜೊತೆ ಮಾತಾಡ್ತಿರುವಾಗ ಏನೋ ಈ ಎಲ್ಲ ಕಾರ್ಯಕ್ರಮ ನಡೆಸ್ತಿರೋದು ಬಲಂಜೆ ಗೋವಿಂದಾಚಾರ್ಯರೇ, ಅವರ ಆಣತಿಯಂತೆ ನಡೀತಾ ಇದೆ. ಆ ರೀತಿ ನಡ್ಕೊಂಡು ಬರ್ತಾ ಇದೆ. ಅದು ಬಲಂಜೆಯವರಿಗೆ ಆ ಥರದ ಒಂದು ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ. 80ರ ನಮನದಿಂದಲೂ ಇರ್ಬೋದು, ಈಗ ವಿಶ್ವ ಬಲಂಜೆ 90. ಪ್ರತಿಯೊಂದು ಹಂತಗಳಲ್ಲೂ ಅವರ ಕೃಪಾಶೀರ್ವಾದ ಪ್ರತ್ಯಕ್ಷವಾಗೂ ಇದೆ, ಅಪ್ರತ್ಯಕ್ಷವಾಗೂ ಇದೆ. ಅನೇಕ ಸರಿ ಅನೇಕ ತೊಡಕುಗಳು ಬಂದಾಗ ಆ ತೊಡಕುಗಳನ್ನು ತನಗೆ ತಾನೇ ಪರಿಹಾರ ಆಗಿರೋದು ಉಂಟು. ಅಂತ ಪರಿಹಾರವನ್ನು ಆಚಾರ್ಯ ಬಲಂಜಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಟ್ಟು 22 ಸ್ಥಳಗಳಲ್ಲಿ ನಮ್ಮ ಈ ಕಾರ್ಯಕ್ರಮ ನಡೀತಿರೋದು. 20 ಸ್ಥಳಗಳಲ್ಲಿ ನಾವು ಶ್ರೀ ಗೋವಿಂದ ನಮನ, ವಿಶ್ವ ಬಲಂಜೆ 90ರ ನಮನವನ್ನು ಉಡುಪಿಯಲ್ಲಿ ಆರಂಭ ಆಗಿದ್ದು 28-25ರಿಂದ ಈಗ ಋಷಿಕೇಶದಲ್ಲಿ ಅದು 12ಕ್ಕೆ ಮುಕ್ತಾಯ ಆಗ್ತಾ ಇದೆ ಇವತ್ತಿಗೆ. ಮುಂದೆ ಅದು ಕಲಬುರಗಿ, ರಾಯಚೂರು, ಸಾಗರ, ಶಿವಮೊಗ್ಗ, ಧಾರವಾಡ, ಹುಬ್ಬಳ್ಳಿ, ಮೈಸೂರು, ಚಿಕ್ಕಮಗಳೂರು, ಅಮೆರಿಕ, ಕಲ್ಲಹಳ್ಳಿ, ಬಾಗಲಕೋಟೆ, ಮತ್ತೆ 1-8-26ರಿಂದ 3-8-26ವರೆಗೆ 3 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಾವು ವಿಶ್ವ ಬಲಂಜೆ 90ರ ಕಾರ್ಯಕ್ರಮ ಕೊನೆಗೊಳ್ಳುವುದು. ಈ ಕೊನೆಗೊಳ್ಳುವ ಇಷ್ಟು 1 ವರ್ಷಗಳ ಕಾಲದ ಅವಧಿಯ ಈ ಜ್ಞಾನ ಸತ್ರ ಮತ್ತು ಈ ಏನಿದೆಯೋ ಈ ಎಲ್ಲ ಕಾರ್ಯಕ್ರಮಗಳು ನಡೀತಿರೋದು ನಮ್ಮ ಬಲಂಜೆ ಗೋವಿಂದಾಚಾರ್ಯರ ಅಭಿಮಾನಿ ಬಳಗದವರಿಂದ. ನಾವು ಕೇವಲ ನಿಮಿತ್ತ ಮಾತ್ರ. ಉಳಿದದ್ದೆಲ್ಲವೂ ಪರಮ ಪೂಜ್ಯ ಪುತ್ತಿಗೆ ಮಠದ ಶ್ರೀಗಳು, ಹರಿಮಾನ ಮಠದ ಶ್ರೀಗಳು, ಬಾಳಗಾರ ಮಠದ ಶ್ರೀಗಳು, ಅನೇಕ ಎಲ್ಲರ ಕೃಪಾಶೀರ್ವಾದದಿಂದಾಗಿ ಈ ಕಾರ್ಯಕ್ರಮ, ಈ ಬಲಂಜೆ ರಥ ಹಾಗೆ ಮುಂದಕ್ಕೆ ಹೋಗ್ತಾ ಇದೆ. ಇದರಲ್ಲಿ ಕಾಲಕ್ಕೆ ನಮಗೆ ಮಾರ್ಗದರ್ಶನ ಮಾಡಿದಂಥವರು ಪೂಜ್ಯರಾದ ವಿದ್ಯಾಭೂಷಣರು ಮತ್ತು ನಮ್ಮಲ್ಲಿ ಅನೇಕರು ಬೇರೆ ಬೇರೆ ರೀತಿಗಳಲ್ಲಿ ಅದಕ್ಕೆ ಪೋಷಣೆಯನ್ನ ಮಾಡ್ತಾ ಇದ್ದಾರೆ, ತೋರಿಸ್ಕೊಡ್ತಾ ಇದ್ದಾರೆ. ಕಳೆದ 1 ವಾರದ ಈ ಅವಧಿಯಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು, ಪ್ರತೋಷ್ ಅವರು,
ಈಗ ವಿಜಯಸಿಂಹ ಆಚಾರ್ಯರು ಎಲ್ಲರೂ ಕೂಡ ಈ ಬನಂಜಿಯವರ ಹಾದಿ ಯಾವ ಹಾದಿಯಲ್ಲಿ ನಡೆದರು ಅನ್ನೋದನ್ನ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಬನಂಜಿಯವರು ಒಂದು ಅಕ್ಷಯ ನಿಧಿ, ಅದು ಒಂದು ಅಕ್ಷಯ ಪಾತ್ರೆ. ಅದನ್ನ ಇನ್ನೊಂದು ಮಾತು ಹೇಳೋದು, ಅದರ ತವನಿಧಿ ಅಂತ ಹೇಳೋದು. ತವನಿಧಿ ಅಂದ್ರೆ ನೀವು ಎಷ್ಟು ಬಗೆದ್ರೂ ಅದು ನಿಧಿ, ಅದು ಕೊನೆಯೇ ಆಗೋಲ್ಲ. ಅದು ನಾನು ಅನೇಕ ಸರಿ ಯೋಚನೆ ಮಾಡ್ತೇನೆ. ಕೆಲವು ರಾತ್ರಿಗಳಲ್ಲಿ ಮಧ್ಯರಾತ್ರಿ ಎಚ್ಚರಿಕೆ ಆದಾಗ ಅಥವಾ ಬೆಳಗಿನ ಹೊತ್ತಿನಲ್ಲಿ ಯೋಚನೆ ಮಾಡಿದಾಗ ಆಚಾರ್ಯರು ಎಷ್ಟು ವ್ಯಾಪಕವಾಗಿದ್ದಾರೆ ಅಂತ, ಯಾವ್ಯಾವ ವಿಷಯಗಳಲ್ಲಿ ಎಷ್ಟೆಷ್ಟು ರೀತಿಗಳಲ್ಲಿ ನಮಗೆ ನಮ್ಮ ಒಳಗಡೆ ನೆಲೆ ನಿಂತು ನಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ. ಆಚಾರ್ಯರ ಆ ತವನಿಧಿ ಇದೆಯಲ್ಲ, ಭೂಮಿಶಾಸ್ತ್ರಗಳು, ಅನೇಕ ವಿಷಯಗಳಲ್ಲಿ ಅವರಿಗಿದ್ದ ಪರಿಣತಿ, ಅವರು ನಡೆದಂತ ಹಾದಿನಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾದ ಒಂದು ಜ್ಞಾನದ ಹಾದಿ ಇದು. ಈ ಜ್ಞಾನದ ಹಾದಿಗೆ ಕೊನೆ ಇಲ್ಲ. ಅದು ಕೊನೆ ಇಲ್ಲದ ಹಾದಿ. ಜ್ಞಾನ ಅನ್ನೋದೇ ಕೊನೆ ಇಲ್ಲ. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ನಾವು ಅದರ ಜೊತೆಗೆ ಜ್ಞಾನ ಪ್ರವಾಹದಲ್ಲಿ ನಾವು ತೇಲ್ತಾ ಹೋಗ್ತಾ ಇದ್ದೀವಿ. ಬನಂಜಿ ಆಚಾರ್ಯರ ಯಾವುದೇ ಒಂದು ಕೃತಿ ತಗೊಂಡ್ರು ಅದು ನಮಗೆ ಮಾರ್ಗದರ್ಶನ ಮಾಡುತ್ತೆ. ಯಾರ್ಯಾರಿಗೆ ಯಥಾಯೋಗ್ಯವಾಗಿ ಯಾರ್ಯಾರಿಗೆ ಬೇಕೋ ಹಾಗೆ, ಅದು ಶ್ರುತಿ ಪ್ರಸ್ಥಾನ ಇರ್ಬೋದು, ಸ್ಮೃತಿ ಪ್ರಸ್ಥಾನ ಇರ್ಬೋದು, ಇತಿಹಾಸ ಇರ್ಬೋದು, ಭಾಗವತ ಇರ್ಬೋದು, ಯಾವುದೇ ತಗೊಳ್ಳಿ, ಅವರವರಿಗೆ ಬೇಕಾದದ್ದನ್ನು ಅವರವರು ಹಿಡಿದ್ರೆ ಆ ದಾರಿ ಹೋಗೋದಕ್ಕೆ ಬೇಕಾಗುವ ತೋರಿಸ್ತಾರೆ. ಅನೇಕ ಸರಿ ನಾನು ಹೇಳಿರೋದು ಉಂಟು, ಬೇರೆ ಬೇರೆ 2-3 ಕಡೆ ಹೇಳಿದ್ದೀನಿ ನಾನು ಈ ವಿಷಯನ. ಅವರ ಆಚಾರ್ಯರ ದೂರದೃಷ್ಟಿ ಎಷ್ಟಿದೆ ಅಂತಂದ್ರೆ, ಅವರ ಪ್ರೀತಿ ಎಷ್ಟೆಷ್ಟು ಜನಗಳ ಮೇಲೆ ಯಾವ್ಯಾವ ರೀತಿಯಿಂದ ಪ್ರಭಾವ ಬಿದ್ದಿದೆ. ಅದು ಇಂಥವ್ರಿಗೆ ಹೀಗೀಗೆ ಅಂತ ಹೇಳೋಕ್ಕಾಗಲ್ಲ. ಅವ್ರ ಸಮೀಪಕ್ಕೆ ಬಂದು ಅವ್ರ ಜೊತೆಗಿದ್ದ ನೆಲೆ ನಿಂತವ್ರು ಇದ್ದಾರಲ್ಲ ಅಂಥವ್ರು. ನನಗೂ ಅಂಥದ್ದೊಂದು ಸೌಭಾಗ್ಯವನ್ನ ನನ್ನ ಜೀವನದಲ್ಲಿ ಆಚಾರ್ಯರು ಕರುಣಿಸಿದಾರಲ್ಲ ಅಂತ ಅನ್ನೋದೇ ನನಗೊಂದು ವಿಶೇಷವಾದ ಒಂದು ಭಾಗ್ಯ ಅಂತ ಹೇಳಿ. ಅಂತ ಭಾಗ್ಯಕ್ಕೆ ನನ್ನಂಥವನನ್ನು ನಿಲ್ಲಿಸಿದಾರಲ್ಲ ಅಂತ ಹೇಳಿ ನಂಗೆ ಅನೇಕ ಸರಿ ಆಶ್ಚರ್ಯ ಆಗುತ್ತಿರೋದು. ಆಚಾರ್ಯ ಬನಂಜಿಯವರ ದೃಷ್ಟಿ ಹೇಗಿತ್ತು ಅಂತ, ಅವರು ಅನೇಕ ಬಾರಿ ಅವ್ರ ಜೊತೆಗೆ ತೀರ ಖಾಸಗಿಯಾಗಿ ಅವ್ರ ಜೊತೆ ಕೂತ್ಕೊಂಡಾಗ ಒಂದ್ಸರಿ ಅಲ್ಲಿ ಬೆಂಗಳೂರಿನ ಹತ್ರ ಒಂದು ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಒಂದು ವಾರ ನಡೆಯಿತು. ಉಪನಿಷತ್ತಿನ ಪ್ರವಚನ ನಡೆದಾಗ ಅವರು ಬೆಳಿಗ್ಗೆನ ಒಂದು ಹೊತ್ತು ಅವ್ರು ಪೂಜೆ ಮಾಡಿದ್ರು. ಪೂಜೆ ಆದ್ಮೇಲೆ ನಾನು ಹೊರಗಡೆ ಇದ್ದೆ. ನನ್ನನ್ನು ಕರೆಸಿದ್ರು ಅವರು, ದೇಶಪಾಂಡೆ ಅಂತ ಒಬ್ಬರಿದ್ರು, ಅವ್ರ ಹತ್ರ ಹೇಳಿ ಮಲ್ಲೇಪುರಂ ಕರೀರಿ ಅಂತ ನನ್ನ ಮೊದಲು ತೀರ್ಥ ಕೊಟ್ಟರು. ಆಮೇಲೆ ಈ ಥರದ್ದು ಅವರು ಯಾವ್ಯಾವಾಗಲೂ ಯಾರ್ಯಾರನ್ನು ಯಾವ್ಯಾವುದೋ ರೀತಿಗಳಲ್ಲಿ ಅನುಗ್ರಹ ಮಾಡಿರೋರು. ಈ ರೀತಿ ಅನುಗ್ರಹ ಮಾಡಿದ ಆಚಾರ್ಯರನ್ನ ನಾವು ತಲೆ ಮೇಲೆ ಹೊತ್ಕೊಂಡಿದ್ದೀವಿ, ಮನಸ್ಸಲ್ಲಿ ನಿಲ್ಲಿಸ್ಕೊಂಡಿದ್ದೀವಿ, ನಮ್ಮ ಬುದ್ಧಿಯನ್ನು ವಿಕಾಸ ಮಾಡ್ಕೊಂಡಿದ್ದೀವಿ, ನಾವು ಹೃದಯವನ್ನು ವೈಶಲ್ಯ ಮಾಡ್ಕೊಂಡಿದ್ದೀವಿ, ನಮ್ಮ ಭಾವನೆಯನ್ನು ವಿಸ್ತಾರ ಮಾಡ್ಕೊಂಡಿದ್ದೀವಿ. ಈ ಎಲ್ಲಕ್ಕೂ ಮೂಲ ಕಾರಣ ಯಾರು ಅಂದರೆ ಆಚಾರ್ಯ ಬನಂಜಿಯವರು. ಹಾಗಾಗಿ ಆಚಾರ್ಯ ಬನಂಜಿಯವರನ್ನ ನಾವು ನೆನೆಯೋದು ಅಂದರೆ ನಮ್ಮನ್ನು ನಾವು ಮತ್ತೆ ಪವಿತ್ರನಾಗಿ ಮಾಡ್ಕೊಳ್ಳೋದು, ಪವಿತ್ರನಾಗಿ ಮಾಡ್ಕೊಳ್ಳೋದು, ಭಗವಂತನ ಸಾನ್ನಿಧ್ಯಕ್ಕೆ ಹತ್ತತ್ರ ಹೋಗೋದಕ್ಕೆ ಇವೆಲ್ಲವೂ ಸಾಧನಗಳು. ಮೂಲತಃ ಎಲ್ಲ ಉಪಕರಣಗಳು ಸಾಧನಗಳು. ಅದು ಅಂತಿಮವಾಗಿ ಭಗವಂತನ ಸನ್ನಿಧಿಗೆ, ಅವನ ಸಾನ್ನಿಧ್ಯಕ್ಕೆ ಹೋಗೋದಕ್ಕೆ ಬನಂಜಿ ಆಚಾರ್ಯರು ಅನೇಕ ರೀತಿ ಉಪಕರಣಗಳನ್ನು ಕೈ ಕೊಟ್ಟಿದ್ದಾರೆ. ಅಂತ ಉಪಕರಣಗಳನ್ನ, ಅದು ಮಾನವ ರೂಪಿಯಾದ ಉಪಕರಣ, ಗ್ರಂಥರೂಪವಾದ ಉಪಕರಣ, ವಾಗ್ರೂಪದ ಉಪಕರಣಗಳು, ಹೀಗೆ ಅನೇಕ ಉಪಕರಣಗಳಿವೆ. ಅವನ್ನೆಲ್ಲ ಹಿಡಿದು ನಾವು ನಡೀತಾ ಇದ್ವಿ. ಇಂಥದ್ದೊಂದು ಸತ್ರದಲ್ಲಿ ಇದು ಜ್ಞಾನ ಸತ್ರ. ನಿಜವಾಗ ಅಂತಿಮವಾಗಿ ಉಳಿಬಹುದಾದದ್ದು ಏನು ಅಂದ್ರೆ ಜ್ಞಾನವೇ, ಇನ್ಯಾವುದೋ ಉಳಿಯೋದು. ಆ ಜ್ಞಾನ ಏನು ಅಂದ್ರೆ ಅಂತಿಮವಾಗಿ ಅದು ಭಗವಂತನ ಸನ್ನಿಧಿಗೆ ಕರ್ಕೊಂಡು ಹೋಗುತ್ತೆ. ಭಾಗವತ ಸಪ್ತಾಹದಲ್ಲಿ ನಾನು ಭಾಗವತ ಸಪ್ತಾಹ ಎಲ್ಲೂ ಕೇಳಿಲ್ಲ, ಪೂಜೆ ಶ್ರೀಗಳಲ್ಲಿ ಹೇಳಬೇಕು, ಪಡೆಗೆ ಓದ್ಕೊಂಡಿರೋದು ಉಂಟು. ಮತ್ತು ಹಿರಿಯ ಗುರುಗಳಿಂದ ನಾನು ಅವ್ರ ಸನ್ನಿಧಿಯಲ್ಲಿ ಆಗಾಗ ಕೆಲವು ಸ್ಕಂದಗಳನ್ನ ಓದ್ಕೊಂಡಿದ್ದೆ. ಆದರೆ ಕಳೆದ 7 ದಿನಗಳ ಕಾಲದ ತಮ್ಮ ವಾಗ್ದಾರಿಯಲ್ಲಿ ಆ ಭಾಗವತ ಪ್ರವಾಹ ಹರಿತಿತ್ತು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಕೆಲವು ಸರಿ ನನಗೆ ಕೆಲವು ರಹಸ್ಯಗಳು, ಈಗ ನರಸಿಂಹ ವಿಷಯದಲ್ಲಿ ಇರ್ಬೋದು, ಆ ಕೆಲವು ವಿಷಯಗಳಲ್ಲಿ ಪರಮ ಪೂಜ್ಯರು ಪ್ರವಚನ ಮಾಡುವಾಗ ಕೆಲವುಗಳನ್ನೆಲ್ಲ ಹಾಗೆ ತಂದಿಟ್ಟು ನಮಗೆ ಫಳಕ್ಕನೆ ಹೊಸ ಒಳಹುಗಳನ್ನೆಲ್ಲ ತೋರಿಸ್ಕೊಟ್ಟಿದ್ದನ್ನ ನಾವು ಕಂಡಿದ್ದೀವಿ. 7 ದಿನಗಳ ಕಾಲ
ಜೊತೆಗೆ ನಮ್ಮ ಹರಿಮಳ ಮಠದ ಶ್ರೀಗಳ ಪ್ರವಚನದ ವಾಗ್ಧಾರೆಯಲ್ಲಿ ಆ ಒಂದು ಅಮೃತದ ಪ್ರವಾಹದಲ್ಲಿ ಋಷಿಕೇಶದ ಗಂಗಾತಟದ ತಡಿಯಲ್ಲಿ ಕೂತ್ಕೊಂಡು ನಾವು ಒಂದು ಅನುಷ್ಯವಾದ ಒಂದು ಲೋಕ, ಈ ಲೋಕ ಇದೆಯಲ್ಲ, ನಮ್ಗೆ ಹೊರಗಿನ ಪ್ರಪಂಚ ಏನೂ ಗೊತ್ತಿಲ್ಲ. ಆ ಶ್ರೀಗಳ ಪ್ರವಚನ ಮಾಡುವಾಗ ಗುರುರಾಜ ಕರ್ಗಿಯವರಂತೂ ಒಂದೊಂದು ಗ್ರಂಥವನ್ನು ತಗೊಂಡು ಅದನ್ನು ಸ್ವಾರಸ್ಯಕರವಾಗಿ ಅದನ್ನು ಬಿಡಿಸಿ ಎಳೆಯಾಗಿ ತೋರಿಸ್ಕೊಟ್ಟಾಗ ಆದಂಥ ಆನಂದ. ಪ್ರತೋಷ ಅವರು ವಿಜ್ಞಾನ, ಅಧ್ಯಾತ್ಮ, ತತ್ವಶಾಸ್ತ್ರ, ದರ್ಶನ ಈ ವಿಷಯಗಳಲ್ಲಿ ಅವರು ಮಾಡಿದ ಮಾತುಗಳು. ನಮ್ಮ ವಿಜಯಸಿಂಹ ಆಚಾರ್ಯರ ಬಗ್ಗೆ ಒಂದು ಮಾತು ಹೇಳಬೇಕು. ನಾನು ತುಂಬ ನನ್ನ ಮನಸ್ಸಿಗೆ ಒಳಗಡೆ ಹೋಗಿದ್ದಂಥ ವ್ಯಕ್ತಿ ಈತ. ನನಗೆ ನಿಜವಾಗ್ಲೂ ಬೆರಗನ್ನು ಹುಟ್ಟಿಸ್ತು. ನನಗೆ ಮಂಗಳೂರಿನಲ್ಲಿ ಸ್ವಲ್ಪ ನೋಡಿದ್ದೆ, ಅದರ ಹೆಸರು ಕೇಳಿದ್ದೆ. ಆದರೆ ತೀರ ಕಳೆದ 7 ದಿನಗಳ ಕಾಲದಲ್ಲಿ ಈತನ ಪ್ರತಿಭೆ, ಈತನಿಗಿರುವ ವಿನಯ, ಆಮೇಲೆ ಆ ಇಡೀ ಬನಂಜಿಯವರು ಏನು ಗುಣಪಡಿಸಿದರೋ ಅಷ್ಟನ್ನೂ ಸ್ವೀಕಾರ ಮಾಡಿಕೊಂಡಿರುವ ಇನ್ನೊಂದು ಮೂರ್ತ ರೂಪ, ಬನಂಜಿಯವರ ಒಂದು ಮೂರ್ತ ರೂಪ ನಮ್ಮ ಎದುರುಗಡೆ ಇದೆ. ನಿಜವಾಗ್ಲೂ ಇದರಲ್ಲಿ ನನಗೇನು ಉತ್ಪ್ರೇಕ್ಷೆಯಿಂದ ಹೇಳೋ ಮಾತಲ್ಲ. ಅದು ಗುರುಗಳು ಒಬ್ಬರ ಜೊತೆಗೆ ಒಳಗಡೆ ಹೋಗಿ ಕೂತ್ಕೊಂಡು ಸನ್ನಿಧಿಯಲ್ಲಿ ಕೂತ್ಕೊಂಡು ಮಾಡಿಸ್ತಾರಲ್ಲ, ಆ ರೀತಿ ವಿಜಯಸಿಂಹ ಆಚಾರ್ಯರ ಮಾತುಗಳನ್ನು ಕೇಳ್ತಾರೆ. ಸರ್ವಮೂಲ ಗ್ರಂಥಗಳ ಬಗ್ಗೆ, ಅವರ ಬೇರೆ ಬೇರೆ ಅನುವಾದ ಇತ್ಯಾದಿಗಳು ಕೃತಿಗಳ ಬಗ್ಗೆ ಅವರು ಮಾತಾಡಿದ ವಿವರಗಳೆಲ್ಲ ಕೇಳಿದಾಗ ನಿಜವಾಗ್ಲೂ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಒಂದೊಂದನ್ನು ಚೆನ್ನಾಗಿ ಬಿಡಿಸಿ, ಎಷ್ಟು ಅಖಂಡವಾಗಿದ್ದನ್ನ ಬಿಡಿಸಿ ಹೇಳಬೇಕು, ಅಷ್ಟು ಚೆನ್ನಾಗಿ ಬಿಡಿಸಿ ಹೇಳಿಲ್ಲ. ಯಾಕೆಂದ್ರೆ ಇದನ್ನ ಒಂದೇ ರೂಪದ ಗ್ರಹಿಕೆ ಮಾಡ್ಕೊಳ್ಳೋರು ಒಂದೇ ರೀತಿ ಇಲ್ಲ, ನಾನಾ ಬಗೆಯಲ್ಲಿರೋರು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿರೋರು. ಇದರಲ್ಲಿ ಕೆಲವರಿಗೆ ವಿಷಯ ಗೊತ್ತಿದೆ, ಕೆಲವ್ರಿಗೆ ವಿಷಯ ಗೊತ್ತಿಲ್ಲ. ಇಂಥ ಎಲ್ಲರಿಗೂ ಕೂಡ ಶ್ರೀಗಳಿಗೆ ಹೇಳಬೇಕಾದ್ರು, ನಿವೇದನೆ ಮಾಡಬೇಕಾದ್ರೆ ನಮ್ಮ ವಿಜಯಸಿಂಹ ಆಚಾರ್ಯರು ಎಲ್ಲರಿಗೂ ಗೊತ್ತಾಗೋ ಹಾಗೆ, ಪ್ರತಿಯೊಬ್ಬರ ಹೃದಯ ಮುಟ್ಟೋ ಹಾಗೆ, ಅವರ ಬುದ್ಧಿಗೆ ತಗುಲುವ ಹಾಗೆ ನೋಡಿ ಇದಿದೆ, ಈ ಸಂಪತ್ತಿದೆ ಇಲ್ಲಿ. ಬನಂಜಿಯವರ ಸಾರಸ್ವತ ಸಂಪತ್ತು ಇಲ್ಲಿದೆ. ಬನ್ನಿ ನೀವು, ಇದರೊಳಗೆ ನೀವು ಮುಳುಗಿದ್ರೆ ನೀವು ಧನ್ಯರಾಗ್ತೀರಿ ಅನ್ನೋಷ್ಟು ವಿಜಯಸಿಂಹಾಚಾರ್ಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂಥದ್ದೊಂದು ಜ್ಞಾನ ಸತ್ರದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ಇನ್ನು ಮುಂದಿನ ದಿನಮಾನದಲ್ಲಿ ಎಲ್ಲೇ ನಡೆಯುತ್ತೋ ಆ ಕಾರ್ಯಕ್ರಮಗಳಲ್ಲಿ ನೀವು ಬಂದು ಸಾಧ್ಯವಾದಷ್ಟು ಭಾಗವಹಿಸಿ ಅಂತ ಹೇಳ್ತಾ, ಇಂಥದ್ದೊಂದು ಸಂಸ್ಥೆಯ ಅಧ್ಯಕ್ಷನಾಗುವ ಭಾಗ್ಯ ಹೆಚ್ಚು ಸಿಗುತ್ತೋ ಗೊತ್ತಿಲ್ಲ, ನನಗಂತೂ ಈ ಜನ್ಮದಲ್ಲಿ ಸಿಕ್ಕಿದೆ. ಮತ್ತು ವೀಣಾ, ನಮ್ಮ ಬದ್ರಿ ಆಚಾರ್ಯರು, ಉಳಿದವರೆಲ್ಲರೂ ನಮ್ಮ ಜೊತೆಗೆ ನಿಂತಿದ್ದಾರೆ, ಯದುನಾಥರು, ಎಲ್ಲರ ಜೊತೆಗೂ ನಾವು ಕೂಡಿ ಬನಂಜಿಯವರ ಜ್ಞಾನ ಸತ್ರವನ್ನು ನಾವು ನಡೆಸ್ತಾ ಇದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸಿ ಪರಮ ಪೂಜ್ಯ ಹರಿಮಳ ಮಠದ ಶ್ರೀಗಳು ನಮ್ಮನ್ನು ಸದಾ ಆಶೀರ್ವಾದ ಮಾಡ್ತಿರಲಿ. ಅವರ ಆಶೀರ್ವಾದ ಮುಂದಿನ ನಮ್ಮ ಮಹಾಯಾತ್ರೆಗೆ, ಬನಂಜಿಯವರ ಸಾರಸ್ವತದ ಮಹಾಯಾತ್ರೆಗೆ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ ಅವರಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳ ಪೂರ್ವಕವಾಗಿ ನಾನು ಅವರನ್ನು ಬೇಡ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ.